ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅರ್ಜುನ್ ಹತ್ರ ರವಿ ಒಂದು ಕೇಸ್ ತಗೋಬೇಕಿತ್ತು ಅಂತ ಭರಣ್ನ ಕರೀತಾರೆ. ಆಗ ಅವರಿಬ್ಬರು ಗಂಡ ಹೆಂಡತಿ ಬರ್ತಾರೆ. ಬನ್ನಿ ಕೂತ್ಕೊಳ್ಳಿ ಅಂತಾನೆ ಅರ್ಜುನ್. ಪರವಾಗಿಲ್ಲ ಅಂತಾಳೆ ಹೆಂಡತಿ. ನಿಮಗೆ ಕೈ ಮುಗಿತೀನಿ ಸ್ವಾಮಿ, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತಾನೆ ಭರಣ್. ಇವ್ರ ಮಗಳು ಕಳೆದೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡೋಕೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವನು ಇನ್ಸ್ಪೆಕ್ಟರ್ ವಿಜಯಕುಮಾರ್ ಕಂಪ್ಲೇಂಟ್ ತಗೊಂಡಿಲ್ಲ. ಮತ್ತು ಇವ್ರು ಕೆಲಸ ಮಾಡ್ತಾ ಇದ್ರಲ್ಲ, ಅವರು ಸಹ ಇವರಿಗೆ ಕೋಆಪ್ರೇಟ್ ಮಾಡ್ತಿಲ್ಲ. ಪೊಲೀಸರು ಮತ್ತು ಕಾಂಟ್ರಾಕ್ಟರ್ ಇಬ್ಬರ ಮೇಲೆ ಅನುಮಾನ. ಇವರಿಬ್ಬರು ವಿರುದ್ಧವಾಗಿ ನಾವು ಹೋರಾಡಬೇಕು. ಪಾಪ ಹೆಣ್ಮಗಳು ಬೇರೆ ಯಾರ ಕೈಗೆ ಸಿಕ್ಕಾಕೊಂಡಿದ್ದಳು ಏನೋ. ಇದರಿಂದ ಒಂದು ದೊಡ್ಡ ಜಾಲನೇ ಇದೆ. ಆದಷ್ಟು ಬೇಗ ಆ ಮಗುನ ಹುಡುಕಿ ಕಾಪಾಡಬೇಕು ಅಂತಾರೆ ರವಿ. ಸರಿ ಹೇಳಿ, ನಿಮ್ಮ ಮಗಳು ಎಲ್ಲಿದ್ಲು, ಎಲ್ಲಿ ಮಿಸ್ ಆದ್ಲು ಅಂತಾನೆ ಅರ್ಜುನ್. ಆಲದ ಮರದ ಹತ್ರ ಒಬ್ಳು, ಮತ್ತೊಬ್ಳು ಬಸ್ ಸ್ಟ್ಯಾಂಡ್ ಹತ್ರ, ಇನ್ನೊಬ್ಳು ಕೆರೆ ರೋಡ್ ಹತ್ರ ಸರ್ ಅಂತಾರೆ ಭರಣ್. ನಿಮಗೆ ಎಷ್ಟು ಜನ ಮಕ್ಕಳು ರೀ? ಎಲ್ಲರೂ ಒಟ್ಟಿಗೆ ಕಾಣೆಯಾಗಿದ್ದಾರಾ ಅಂತಾರೆ ರವಿ. ನನಗೆ ಒಬ್ಬಳೇ ಮಗಳು ಸ್ವಾಮಿ, ಆದರೆ ನನ್ನ ಮಗಳ ಜೊತೆ ಇನ್ನಿಬ್ಬರು ಮಕ್ಕಳು ಕಳೆದೋಗಿದ್ದಾರೆ ಅಂತಾರೆ ಹೆಂಡತಿ. ಹೌದು ಸರ್, ಇದೇ ತಿಂಗಳು ಕಳೆದೋಗಿದ್ದು ಅಂತಾರೆ ಭರಣ್. 3 ಹೆಣ್ಮಕ್ಳು ಕಳೆದೋಗಿದ್ದಾರಾ? ಅಲ್ಲ, ಅವ್ರ ತಂದೆ ತಾಯಿ ಕಂಪ್ಲೇಂಟ್ ಕೊಟ್ಟಿಲ್ವಾ ಅಂತಾನೆ ಅರ್ಜುನ್. ಅವ್ರು ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರಂತೆ, ಅವರನ್ನು ಬೈದು ಕಳಿಸಿದ್ರಂತೆ. ಹೆಚ್ಚಿಗೆ ಮಾತಾಡಿದರೆ ನಿಮ್ಮನ್ನು ಒಳಗಡೆ ಹಾಕ್ತೀನಿ ಅಂತ ಹೆದರಿಸ್ಬಿಟ್ಟಿದ್ದಾರೆ. ಅದಕ್ಕೆ ಇವರು ಕಂಪ್ಲೇಂಟ್ ಕೊಡದೆ ವಾಪಸ್ ಬಂದಿದ್ದಾರೆ ಸರ್ ಅಂತಾನೆ ಭರಣ್. ಸ್ವಾಮಿ, ಪಾಪ ನನ್ನ ಮಗಳು ಹೇಗಿದ್ದಾಳೋ, ಎಲ್ಲಿದ್ದಾಳೋ, ಏನು ಕಷ್ಟಪಡ್ತಿದ್ದಾಳೋ ಒಂದೂ ಗೊತ್ತಾಗ್ತಿಲ್ಲ. ಆದರೆ ನನ್ನ ಮಗಳಿಗೆ ಹೆಚ್ಚು ಕಮ್ಮಿ ಆಗಿದೆ ಅಂತ ನಾನು ಯೋಚನೆ ಮಾಡಿದರೆ ನನ್ನ ಇದೇನೇ ಒಡೆದೋಗಿಬಿಡುತ್ತೆ ಸರ್ ಅಂತ ಹೆಂಡತಿ ಹೇಳ್ತಾಳೆ. ಸರ್, ಸಹಾಯ ಮಾಡ್ತೀನಿ ಅಂದಿದ್ರಲ್ಲ, ನನ್ನ ಮಗಳು ಸಿಗ್ತಾಳೆ. ಹ್ಞೂ ಅಂತಾರೆ ಭರಣ್. ಇದು ಹೀಗೆ ಸುಮ್ಮನಿರೋ ವಿಷಯ ಅಲ್ಲ. ಆದಷ್ಟು ಬೇಗ ಕೇಸ್ ಶುರು ಮಾಡಬೇಕು. ನನಗೆ ಕೆಲವು ಡೀಟೇಲ್ಸ್ ಬೇಕು. ನಾನು ಕೆಲವೊಂದು ಪ್ರಶ್ನೆನ ಕೇಳ್ತಾ ಹೋಗ್ತೀನಿ, ನೀವು ಉತ್ತರ ಕೊಡ್ತಾ ಹೋಗಿ ಅಂತಾನೆ ಅರ್ಜುನ್. ಆಗ ಭಾರ್ಗವಿ ಬಂದು, 1 ನಿಮಿಷ ಅರ್ಜುನ್, ನಾವು ಈ ಕೇಸ್ ತಗೋತಾ ಇಲ್ಲ ಅಂತಾಳೆ. ಏನು ಹೇಳ್ತಿದ್ದೆ ಪುಟ್ಟಿ? ಇಲ್ಲಿ ಏನು ನಡೀತಿದೆ ಅಂತ ಗೊತ್ತಾ ನಿನಗೆ? ಇವ್ರ ಮಗಳು ಕಾಣೆಯಾಗಿದ್ದಾಳೆ ಅಂತಾರೆ ರವಿ. ಗೊತ್ತು, ಆದರೆ ಈ ಕೇಸನ್ನು ನಾವು ತಗೊಳ್ಳಲ್ಲ ಅಂತಾಳೆ ಭಾರ್ಗವಿ. ಪಾಪ ಇವರು ಅಂತಾನೆ ಅರ್ಜುನ್. 1 ನಿಮಿಷ ಇರಿ ಪಾರ್ಥ. ಅಪ್ಪ, ನಾನು ಹೇಳ್ತಿದ್ದೀನಲ್ವಾ, ನಾನು ಅರ್ಜುನ್ ಈ ಕೇಸನ್ನು ಹ್ಯಾಂಡ್ಲ್ ಮಾಡಲ್ಲ ಅಂತಾಳೆ ಭಾರ್ಗವಿ. ನಾವೇ ಇಲ್ಲ ಅಂದರೆ ಇಷ್ಟು ಕಷ್ಟದಲ್ಲಿರೋರಿಗೆ ಸಹಾಯ ಯಾರು ಮಾಡ್ತಾರೆ, ಯಾರು ನ್ಯಾಯ ಕೊಡಿಸ್ತಾರೆ ಅಂತಾರೆ ರವಿ. ನೀವು ಅಂತಾಳೆ ಭಾರ್ಗವಿ. ಪುಟ್ಟಿ, ಇದು ಒಂದು ಹೆಣ್ಮಗಳ ಜೀವನದ ಪ್ರಶ್ನೆ. ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳೋಕ್ಕೆ ಸಮಯ ಇಲ್ಲ. ನೀವಿಬ್ಬರು ಈ ಕೇಸನ್ನು ನಡೆಸಿ, ನಾನು ಬೇರೆ ಯಾರಾದರೂ ಕೇಸ್ ತಗೋತೀನಿ ಅಂತಾರೆ ರವಿ. ಅದನ್ನೇ ನಾನು ಹೇಳ್ತಿರೋದಪ್ಪ. ನೀವು ನಮಗಿಂತ ಚೆನ್ನಾಗಿ ಕಾನೂನನ್ನು ತಿಳ್ಕೊಂಡಿರೋರು. ಈ ವಿಷಯ ತುಂಬಾ ಸೀರಿಯಸ್ ಆಗಿದೆ. ಜಾಸ್ತಿ ಸಮಯನೂ ಇಲ್ಲ. ನಮಗಿಂತ ಈ ಕೇಸನ್ನು ನೀವು ತಗೊಳ್ಳೋದೇ ಸೂಕ್ತ ಅಪ್ಪ. ನೀವು ಮತ್ತೆ ಕೋರ್ಟ್ಗೆ ಕಾಲಿಡೋಕ್ಕೆ ಜೀವನನೇ ಒಂದು ಅವಕಾಶ ಕೊಟ್ಟಿದೆ. ಅವರನ್ನು ಒಂದು ಸಲ ನೋಡಿ ಅಪ್ಪ. ಅವ್ರ ಕಣ್ಣಲ್ಲಿರೋ ಭರವಸೆಗೆ ಮೋಸ ಮಾಡಬೇಡಿ. ಈ ಕೇಸನ್ನು ಹ್ಯಾಂಡಲ್ ಮಾಡೋಕ್ಕೆ ನಿಮಗಿಂತ ಒಳ್ಳೆ ಲಾಯರ್ ಸಿಗಲ್ಲ. ಈ ಕೇಸನ್ನು ತಗೊಂಡು ನೀವು ಮತ್ತೆ ಕೋರ್ಟ್ಗೆ ಬರಬೇಕು. ಅವರಿಗೆ ನ್ಯಾಯನ ಕೊಡಿಸ್ಬೇಕು ಅಂತಾಳೆ ಭಾರ್ಗವಿ. ನೀವೇ ವಕೀಲರು ಅಂತ ನಮಗೆ ಗೊತ್ತಿರಲಿಲ್ಲ ಸ್ವಾಮಿ. ನನ್ನ ಮಗಳು ಸಿಗೋ ಥರ ಮಾಡಿ ಸ್ವಾಮಿ, ನಿಮ್ಮ ದಮ್ಮಯ್ಯ ಸ್ವಾಮಿ ಅಂತಾರೆ ಭರಣ್. ಆಗ ಹೆಂಡತಿ ಸೀರೆ ಸೆರಗಲ್ಲಿರೋ ದುಡ್ಡನ್ನು ತೆಗೆದು, ಸ್ವಾಮಿ, ಸದ್ಯಕ್ಕೆ ಇಷ್ಟಿದೆ, ತಗೊಂಡು ನಮಗೆ ಸಹಾಯ ಮಾಡಿ ಅಂತಾರೆ. ನೀನೇ ಇಟ್ಕೋ ಅಮ್ಮ ಅಂತ ದುಡ್ಡನ್ನು ವಾಪಸ್ ಕೊಟ್ಟು ಭರಣ್, ನಾನು ನಿಮ್ಮ ಕೈ ಬಿಡಲ್ಲ ಅಂದರೆ ಇನ್ನೂ ತಡಮಾಡು ಕುಡ್ದು ಆದಷ್ಟು ಬೇಗ ಆ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಮತ್ತು ಕಾಂಟ್ರಾಕ್ಟರ್ನ ಕೋರ್ಟ್ಗೆ ಕರೆಸೋಣ ಅಂತಾರೆ ರವಿ. ಈಚೆ ಶಕ್ತಿ ವಿಕ್ಕಿ ಹತ್ರ, ಬೇಷ್ ವಿಕ್ಕಿ, ನಿನ್ನ ಜನಾಭಿಮಾನದ ಆ್ಯಕ್ಟಿಂಗ್ಗೆ ಮೆಚ್ಚಿ ಪಾರ್ಟಿ ಆಫೀಸ್ನಲ್ಲೆಲ್ಲ ನಿಂದೇ ಹೆಸರಂತೆ. ನಿನ್ನನ್ನು ಯೂತ್ ಲೀಡರ್ ಆಗಿ ಮಾಡಬೇಕು ಅಂತ ಸುದ್ದಿ ಹಬ್ತಿದೆ ಅಂತಾರೆ ಡ್ಯಾಡ್. ಅಂದರೆ ನಾನೇ ನೆಕ್ಸ್ಟ್ MLAನಾ ಅಂತಾನೆ ವಿಕ್ಕಿ. ಡೆಫಿನೆಟ್ಲಿ, ಆದಷ್ಟು ಬೇಗ ಪೋಸ್ಟಿಂಗ್ ಬರುತ್ತೆ. ಜೊತೆಗೆ ನಿನ್ನ ಮೇಲಿರೋ ಜವಾಬ್ದಾರಿನೂ ಹೆಚ್ಚುತ್ತೆ. ಹಂತವಾಗಿ ಮೇಲೇರ್ತಿದ್ಯಾ. ಆದರೆ ಈಗ ನೀನು ಪರಕಾಯ ಪ್ರವೇಶ ಮಾಡಿದ್ಯಲ್ಲ, ಆ ಪಾತ್ರದಿಂದ ಹೊರಗೆ ಬರಬೇಡ. ಎಲ್ಲ ನಾವು ಅಂದ್ಕೊಂಡು ಹಾಗೆ ಆಗುತ್ತೆ ಅಂತಾರೆ ಶಕ್ತಿ. ಹಾಗಿದ್ರೆ ಭಾರ್ಗವಿಗೆ ಮೊದಲನೇ ಏಟ್ ಕೊಡೋ ಟೈಮ್ ಬಂದಾಯಿತು ಅಂತಾನೆ ವಿಕ್ಕಿ. ಆದರೆ ಯಾರು ಏಟ್ ಕೊಡ್ತಿದ್ದಾರೆ ಅಂತ ಅವಳಿಗೆ ಗೊತ್ತಾಗಬಾರ್ದು ಅಂತಾರೆ ಶಕ್ತಿ. ನೋಡ್ತಾ ಇರಿ, ಪ್ರತಿದಿನ ನರಕ ತೋರಿಸ್ತೀನಿ. ಅಮ್ಮ ಜೈಲಲ್ಲಿ ಪಡ್ತಿದ್ರಲ್ಲ ಕಷ್ಟ, ಅದೇ ಕಷ್ಟನ ಭಾರ್ಗವಿ ಇಲ್ಲಿ ಅನುಭವಿಸ್ಬೇಕು ಅಂತಾನೆ ವಿಕ್ಕಿ. ಹೌದು ಮಗನೇ, ಇವತ್ತು ನಾವು ಹೀಗಿದ್ದೀವಿ ಅಂದರೆ ಭಾರ್ಗವಿನೇ ಕಾರಣ ಅಂತಾರೆ ಶಕ್ತಿ. ಆಗ ರಿತು ಬಂದು, ಹೌದು ಮಾವ, ಸರಿಯಾಗಿ ಹೇಳಿದ್ರಿ ಅಂತಾಳೆ. ಇವತ್ತು ನನ್ನ ವಿಕ್ಕಿ ಲೈಫ್ ಚೆನ್ನಾಗಿರೋದಕ್ಕೆ ಭಾರ್ಗವಿನೇ ಕಾರಣ ಅಂತ ಗೊತ್ತಾಯಿತು. ಅದಕ್ಕೆ ಅವಳನ್ನು ಎಷ್ಟು ನೆನೆಸ್ಕೊಂಡ್ರು ಸಾಲದು ಅಂತಾಳೆ. ಹೌದಮ್ಮ, ಪ್ರತಿ ಕ್ಷಣ ನಾವು ಭಾರ್ಗವಿನ ನೆನೆಸ್ಕೋತೀವಿ ಅಂತಾರೆ ಶಕ್ತಿ. ಈ ಮೊದಲು ಭಾರ್ಗವಿನ ತಪ್ಪಾಗಿ ತಿಳ್ಕೊಂಡಿದ್ದೆ, ಆದರೆ ವಿಕ್ಕಿ ಮಾಡಿರೋ ತಪ್ಪಿಗೆ ಅವಳು ಒರಟಾಗಿ ನಡ್ಕೊಳ್ತಾ ಇದ್ಲು ಅಂತ ಈಗ ಗೊತ್ತಾಗಿದೆ. ಈಗ ನೋಡಿ, ಊರೇ ವಿಕ್ಕಿ ಬಗ್ಗೆ ತಪ್ಪಾಗಿ ಮಾತಾಡ್ತಿರುವಾಗ ಅವಳೇ ಮುಂದೆ ನಿಂತು ಅವನ್ನ ಗೌರವಿಸೋ ಹಾಗೆ ಮಾಡಿದಾಳೆ. ವಿಕ್ಕಿ ಇಷ್ಟು ಬದಲಾಗಿರೋದನ್ನು ನನ್ನಿಂದನೇ ನಂಬೋಕ್ಕಾಗ್ತಿಲ್ಲ. ಇದಕ್ಕೆಲ್ಲ ಕಾರಣ ಭಾರ್ಗವಿನೇ ಅಲ್ವಾ ಅಂತಾಳೆ ರಿತು. ಹೌದು, ಇದಕ್ಕೆಲ್ಲ ಕಾರಣ ಭಾರ್ಗವಿ ಅಂತಾನೆ ವಿಕ್ಕಿ. ನಿಮಗೆ ಅತ್ತೆನ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ ಅಂತ ನನಗೆ ಗೊತ್ತು ವಿಕ್ಕಿ. ಅವರು ಇಲ್ಲ ಅನ್ನೋ
ಕೊರಗನ್ನು ದೂರ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ ಮಾವ. ವಿಕ್ಕಿ ಬದಲಾಗಿರೋ ಹಾಗೆ ಅತ್ತೆನೂ ಬದಲಾಗಿ ಆದಷ್ಟು ಬೇಗ ವಾಪಸ್ ಬರ್ತಾರೆ. ಅಲ್ಲಿವರೆಗೂ ನೀವೆಲ್ಲರೂ ಜವಾಬ್ದಾರಿಯಿಂದ ನಿಮ್ಮನ್ನೆಲ್ಲ ನೋಡೋ ಜವಾಬ್ದಾರಿ ನಂದು ಅಂತಾಳೆ ರೀತು. ವಿಕ್ಕಿ, ನೋಡು ನನ್ನ ಸೊಸೆನ ನಮ್ಮ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾಳೆ ಅಂತಾರೆ ಶಕ್ತಿ. ಹೌದು ಮಾವ, ಭಾರ್ಗವಿ ಮೊದಲು ನನ್ನ ಮನೇಲಿದ್ದಾಗ ತುಂಬಾ ಅಪಾರ್ಥ ಮಾಡ್ಕೊಂಡಿದ್ದೆ. ಆದರೆ ಈಗ ಅವಳು ಒಳ್ಳೆಯವಳು ಅಂತ ಗೊತ್ತಾದ ಮೇಲೆ ಅವಳು ಮಾಡ್ತಿದ್ದಿದ್ದು ಪ್ರತಿಯೊಂದು ಕೆಲಸನೂ ಸರಿ ಅನ್ನಿಸ್ತಿದೆ. ಅವಳಷ್ಟು ಒಳ್ಳೆ ಸೊಸೆ ಆಗ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಅಂತೂ ಮಾಡ್ತೀನಿ ಅಂತಾಳೆ ರೀತು. ಒಂದು ಭಾರ್ಗವಿನೇ ತಡ್ಕೊಳಕ್ಕಾಗ್ತಿಲ್ಲ, ಇವಳು ಭಾರ್ಗವಿ ಆಗೋಕೆ ಹೊರಟಿದ್ದಾಳೆ ಅಂತ ವಿಕ್ಕಿ ಯೋಚನೆ ಮಾಡಿ, ಏನು ಬದಲಾಗೋದು ಬೇಕಾಗಿಲ್ಲ ಬೇಬಿ, ನೀನು ಹೇಗಿದೆಯೋ ಹಾಗೆ ಪರ್ಫೆಕ್ಟ್ ಆಗಿದೆಯಾ. ನನ್ನ ರೀತು ಹೇಗಿದ್ರೂ ನನಗಿಷ್ಟನೇ ಅಂತಾನೆ ವಿಕ್ಕಿ. ಆದರೂ ಭಾರ್ಗವಿ ಬಗ್ಗೆ ರಿತುಗೆ ತುಂಬ ಅಭಿಮಾನ ಇದೆ. ಭಾರ್ಗವಿ ಏನಾದರೂ ಗಿಫ್ಟ್ ಕೊಡಬೇಕಲ್ವಾ ರಿತು ಅಂತಾರೆ ಶಕ್ತಿ. ಹೌದು ಮಾವ, ಏನಾದರೂ ಗಿಫ್ಟ್ ಕೊಡೋಣ ಅಂತಾಳೆ ರಿತು. ಕೊಡೋಣ ಮರೆಯೋಕ್ಕಾಗದೇ ಇರುವಂಥ ಗಿಫ್ಟ್ ಕೊಡೋಣ ಅಂತಾನೆ ವಿಕ್ಕಿ. ರಿತು ಈ ಮನೆ ಮಗಳು, ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತಾರೆ ಶಕ್ತಿ. ನೀವೇನು ಯೋಚನೆ ಮಾಡಬೇಡಿ, ಅಂಗೈನಲ್ಲಿಟ್ಟು ನೋಡ್ಕೋತೀನಿ ಅಂತಾನೆ ವಿಕ್ಕಿ. ನಾನು ನನ್ನ ಕೈಯಾರೆ ಅಡುಗೆ ಮಾಡಿದ್ದೀನಿ, ಇಬ್ಬರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಬೇಕು, ಬನ್ನಿ ಅಂತ ರಿತು ಹೋಗ್ತಾಳೆ. ಈಚೆ ರವೀಂದ್ರ ಕೇಸ್ ಬಗ್ಗೆ ಏನೋ ನೋಡ್ತಾ ಇರ್ತಾರೆ. ಆಗ ಕಲ್ಪನಾ, ನೋಡಿದ್ರೆ ಅದಕ್ಕೆ ನಮ್ಮ ಕೂಸು ಹೇಳಿದ್ದನ್ನು ಸಾಧಿಸಿಬಿಟ್ಲು ನೋಡು. ಇಷ್ಟು ವರ್ಷ ಕೋರ್ಟ್ಗೆ ಹೋಗಲ್ಲ ಅಂತ ಹಠ ಹಿಡಿದು ಕೂತಿದ್ದು ನಮ್ಮ ಅಣ್ಣ ಈಗ ಎಷ್ಟು ಶ್ರದ್ಧೆಯಿಂದ ಕೋರ್ಟ್ಗೆ ಹೋಗೋಕ್ಕೆ ತಯಾರಿ ಮಾಡ್ಕೋತಿದ್ದಾನೆ ನೋಡು ಅಂತಾರೆ. ನೀನು ಹೇಳ್ತಿರೋದು ನಿಜ ಕಲ್ಪನಾ. ಇವರನ್ನು ಇಷ್ಟು ಉತ್ಸಾಹದಲ್ಲಿ ನಾನು ನೋಡಿ ತುಂಬ ವರ್ಷ ಆಗಿತ್ತು. ನನಗೆ ತುಂಬ ಸಂತೋಷ ಆಯಿತು ಅಂತಾರೆ ಪೂರ್ಣಿಮಾ. ಈಚೆ ಭಾರ್ಗವಿ ಹಿಂದಿನಿಂದ ಬಂದು ಕಣ್ಮುಚ್ಚಿ, ಅಪ್ಪ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತಾಳೆ. ಏನು ಅಂತಾರೆ ರವಿ. ಆಗ ಅರ್ಜುನ್ ಅವ್ರ ಮುಂದೆ ಇನ್ವಿಟೇಷನ್ನ ಹಿಡಿತಾನೆ. ಇನ್ವಿಟೇಷನ್ ಯಾರದ್ದು ಅಂತಾರೆ ರವಿ. ನೋಡಿ ಅಂತಾಳೆ ಭಾರ್ಗವಿ. ಷಷ್ಠಾಬ್ದಿ ಯಾರದ್ದು ಅಂತಾರೆ ರವಿ. ಓಪನ್ ಮಾಡಿ ನೋಡಿ ಮಾವ ಅಂತಾನೆ ಅರ್ಜುನ್. ಅನ್ನಪೂರ್ಣ ರವೀಂದ್ರ ಅಂತ ಓದ್ತಾರೆ ರವಿ. ಅಣ್ಣ ಏನು ಕಾರ್ಡದು ಅಂತಾಳೆ ಕಲ್ಪನಾ. ಮಾವಂಗೆ ಷಷ್ಠಾಬ್ದಿ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅತ್ತೆ ಅಂತಾನೆ ಅರ್ಜುನ್. ನನ್ನನ್ನು ಮತ್ತೆ ಕೋರ್ಟ್ಗೆ ಕಳಿಸೋದಕ್ಕೆ ಪರದಾಡ್ತಿದ್ದೀರಾ, ಮತ್ತೆ ಈಗ ಈ ಪೂಜೆ ಗೀಜೆ ಎಲ್ಲ ಏನಿದೆಯಲ್ಲ ಅಂತಾರೆ ರವಿ. ಮುಂದಿನ ವಾರ ನಿಮಗೆ 60 ವರ್ಷ ತುಂಬುತ್ತೆ ಅಂತ ಭಾರ್ಗವಿ ಹೇಳಿದರು ಅಂತಾನೆ ಅರ್ಜುನ್. ಆದರೂ ಈ ಷಷ್ಠಾಬ್ದಿ ಬಗ್ಗೆ ನನಗೇನು ಗೊತ್ತು ಅರ್ಜುನ್ ಅಂತಾರೆ ಕಲ್ಪನಾ. ನಮ್ಮ ಶಕು ಅಂದರೆ ನಮ್ಮ ಅಜ್ಜಿ ಹೇಳೋರು, ತಂದೆ ತಾಯಿಗೆ 60 ವರ್ಷ ವಯಸ್ಸಾದಾಗ ಆರೋಗ್ಯ ವೃದ್ಧಿ ಆಗಲಿ ಅಂತ ಈ ಕಾರ್ಯಕ್ರಮ ಮಾಡ್ತಾರಂತೆ ಅಂತಾನೆ ಅರ್ಜುನ್. ಈಗಿನ ಮಕ್ಕಳಿಗೆಲ್ಲ ಅದನ್ನೆಲ್ಲ ನೆನ್ಪಿಟ್ಕೊಂಡಿದ್ದೀರಲ್ಲ ಅಂತಾರೆ ಕಲ್ಪನಾ. ನಮ್ಮ ಶಾಸ್ತ್ರ ಸಂಪ್ರದಾಯ ಸಂಸ್ಕೃತಿನ ಮುಂದುವರ್ಸ್ಕೊಂಡು ಹೋದರೆ ತಾನೇ ನೆಕ್ಸ್ಟು ಜನ್ರೇಷನ್ಗೆ ಇದೆಲ್ಲ ಅರ್ಥ ಆಗೋದು. ಅದ್ರ ಜೊತೆಗೆ ಅತ್ತೆ ಮಾವನ ಅವ್ರ ಮದುವೆ ಡ್ರೆಸ್ಸಲ್ಲಿ ನೋಡಬೇಕು ಅನ್ನೋ ಆಸೆ ಇದೆ ನಮಗೆ, ಅದಕ್ಕೆ ಈ ಸಂಭ್ರಮ ಅಂತಾನೆ ಅರ್ಜುನ್. ಅದು ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದರೆ ಅದರ ಮಧ್ಯೆ ಈ ಮದುವೆಗಿದ್ವೆ ಪೂಜೆ ಎಲ್ಲ ಬೇಕಾ? ಅದು ನಿಮ್ಮನೆಯವರನ್ನೆಲ್ಲ ಬಿಟ್ಬಿಟ್ಟು ಅವ್ರು ನಮ್ಮ ಬಗ್ಗೆ ಏನು ಅನ್ಕೋಬೇಡ ಅಂತಾರೆ ರವಿ. ಅಪ್ಪ, ಊರವ್ರು ಏನು ಬೇಕಿದ್ರು ಅಂದ್ಕೊಳ್ಳಿ, ಅವರಿಂದ ನಮಗೇನು ಆಗಬೇಕಾಗಿಲ್ಲ. ಅಷ್ಟಕ್ಕೂ ಅರ್ಜುನ್ ಮನೆಯವ್ರು ಬರ್ತಿಲ್ಲ ಅಂತ ಯಾರು ಹೇಳಿದರು ಅಂತಾಳೆ ಭಾರ್ಗವಿ. ಬೀಗರ ಮನೆಯವರು ಬರ್ತಾರಾ ಅಂತಾರೆ ಪೂರ್ಣಿಮಾ. ಅವರನ್ನ ಇಲ್ಲಿಗೆ ಕರಿಬೇಕು ಅಂತ ಅಂದ್ಕೊಂಡಿದ್ದೀವಿ ಅತ್ತೆ. ಎಲ್ಲರೂ ಸೇರಿ ಸಂಭ್ರಮಾಚರಣೆ ಮಾಡಿದರೆ ಅವ್ರ ಕೋಪನೂ ತಣ್ಣಗಾಗುತ್ತಲ್ವಾ ಅಂತಾನೆ ಅರ್ಜುನ್. ಇದು ಬರೀ ಅಪ್ಪನಿಗೆ ಶಾಂತಿ ಅಲ್ಲಮ್ಮ, ಎರಡೂ ಕುಟುಂಬದ ನಡುವೆ ಇರೋ ಮನಸ್ತಾಪದ ಸಂಧಾನ ಅಂತಾಳೆ ಭಾರ್ಗವಿ. ನಿಮ್ಮನ್ನ ಲಾಯರ್ ಆಗಿ ನೋಡೋದು, ನಮ್ಮ 2 ಮನೆಗಳು ಒಂದಾಗೋದು ನಮ್ಮ ಆಸೆ ಆಗಿತ್ತು ಮಾವ, ಅದಕ್ಕೆ ಇವಾಗ ಕಾಲ ಕೂಡಿ ಬಂದಿದೆ ಅಂತಾನೆ ಅರ್ಜುನ್. ಖಂಡಿತ ಅರ್ಜುನ್, ನಿಮ್ಮ ಮನೆಯವರೆಲ್ಲ ಬರ್ತಾರೆ, ನಿಮ್ಮನ್ನು ನೋಡಿದ್ರೆ ಅವರಿಗೂ ಬೇಜಾರಾಗಿರುತ್ತೆ ಅಂತಾಳೆ ಭಾರ್ಗವಿ. ಅತ್ತೆ ಮಾವ ದಯವಿಟ್ಟು ಒಪ್ಕೊಳ್ಳಿ ಪ್ಲೀಸ್ ಮಾವ ಅಂತಾನೆ ಅರ್ಜುನ್. ನಿಮ್ಮ ಮಾವ ಹೇಗೆ ಹೇಳ್ತಾರೋ ಹಾಗೆ ಆಗ್ಲಪ್ಪ ಅಂತಾರೆ ಪೂರ್ಣಿಮಾ. ಇದೊಂದು ಆಚರಣೆ ಅನ್ನೋದಕ್ಕಿಂತ 2 ಮನೆಯವರಿಗೂ ಖುಷಿಯಾಗುತ್ತೆ, ಇದರಿಂದ ನಿಮಗೂ ಸಂತೋಷ ಆಗುತ್ತೆ ಅನ್ನೋದಾದರೆ ಆಯಿತು, ನಾನು ಒಪ್ಕೊಂಡಿದ್ದೀನಿ ಅಂತಾರೆ ರವಿ. ಈಚೆ ಭಾರ್ಗವಿ ಫೋನಲ್ಲಿ ಹಲೋ ಅಜ್ಜಿ ಅಂತಾಳೆ. ನಾನು ನೆನಪಿದ್ದೀನ ಭಾರ್ಗವಿ ಅಂತಾರೆ ಶಕುಂತಲಾ. ಇದೇನಜ್ಜಿ ಹೀಗೆ ಕೇಳ್ತಿದ್ದೀರಾ? ಖಂಡಿತವಾಗ್ಲೂ ನೆನಪಿದ್ದೀರಾ ಅಂತಾಳೆ ಭಾರ್ಗವಿ. ನಾನೇನು ನೀನು ಅಲ್ಲಿ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತ್ಬಿಟ್ಟೆ ಅಂದ್ಕೊಂಡೆ ಅಂತಾರೆ ಶಕುಂತಲಾ. ಅಜ್ಜಿ, ಮದುವೆ ಆದಮೇಲೆ ಹೆಣ್ಣಿನ ಮನಸ್ಸು ಒಂಥರ ಪಿಶಾಚಿ ಥರ ಓಡಾಡ್ತಿರುತ್ತೆ, ಅರ್ಧ ಮನಸ್ಸು ಈ ಮನೇಲಿ ಅರ್ಧ ಮನಸ್ಸು ಆ ಮನೇಲಿ ಅಂತಾಳೆ ಭಾರ್ಗವಿ. ನೀನಿಲ್ಲದೆ ಈ ಮನೆ ಖಾಲಿ ಕಾಣ್ತಿದೆ ಭಾರ್ಗವಿ. ಮನೇಲಿ ಎಷ್ಟೋ ಜನ ಇದ್ದರೂ ಅರ್ಜುನ ಸ್ಥಾನ ತುಂಬೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎಲ್ಲರ ಮನಸ್ಸಲ್ಲೂ ಇದೇ ಮಾತಿದೆ ಭಾರ್ಗವಿ. ಆದರೆ ಕೆಟ್ಟ ಹಠ ಅವರನ್ನು ಮಾತಾಡದೇ ಇರೋ ಹಾಗೆ ಮಾಡಿಬಿಟ್ಟಿದೆ.
ಅಪ್ಪ ಮಗನ ಬಗ್ಗೆ ಮನಸ್ಸಲ್ಲೇ ಕೊರಗ್ತಿದ್ದಾನೆ. ಆದರೆ ಬಾಯಿ ಬಿಟ್ಟು ಹೇಳೋಕೆ ಬಿಗುಮಾನ ಬಿಡ್ತಿಲ್ಲ ಅಂತಾರೆ ಶಕುಂತಲಾ. ನಾವು ಅಷ್ಟೇ ಅಜ್ಜಿ. ಮಾವ ಒಂದೇ ಒಂದು ಸಲ ಕರೀಲಿ ಅಂತ ಅರ್ಜುನ್ ಎಷ್ಟು ಕಾಯ್ತಿದ್ದಾರೆ ಗೊತ್ತಾ ಅಜ್ಜಿ. ಮಾವ ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದ ಕ್ಷಣನೇ ನಾವಿಲ್ಲಿ ಹಾಜರಾಗ್ತೀವಿ. ಆದರೆ ಏನು ಮಾಡೋದು, ಮಾವನ ಕೋಪ ಕಮ್ಮಿ ಆಗ್ತಿಲ್ವಲ್ಲ ಅಜ್ಜಿ. ನಾವೇನಾದರೂ ತಪ್ಪು ಮಾಡಿದ್ವಾ? ಅವ್ರು ನನ್ನ ಜೊತೆ ಬಂದು ತಪ್ಪು ಮಾಡಿದ್ರಾ ಅಂತಾಳೆ ಭಾರ್ಗವಿ. ಖಂಡಿತ ಇಲ್ಲಮ್ಮ. ತನಗಾದ ಅವಮಾನಕ್ಕೆ ಸಾಕ್ಷಾತ್ ಲಕ್ಷ್ಮೀದೇವಿನೂ ವೈಕುಂಠ ಬಿಟ್ಟು ಹೊರಟ್ಬಿಟ್ಲು. ಆಗ ಹೆಂಡತಿಗೋಸ್ಕರ ಸ್ವರ್ಗನೇ ಬಿಟ್ಟು ಬಂದ್ಬಿಟ್ಟ ಮಹಾವಿಷ್ಣು. ಹೆಂಡತಿಗೆ ಸಮಸ್ಯೆ ಬಂದಾಗ ಅವಳಿಗೋಸ್ಕರ ಸಮುದ್ರ ದಾಟಿ ಯುದ್ಧನೇ ಮಾಡ್ದ ಶ್ರೀರಾಮ. ಹೆಂಡತಿ ಗೌರವಕ್ಕೆ ಅವ್ರ ಮಾನ ಉಳಿಸೋಕೆ ದೇವ್ರುಗಳೇ ಭೂಮಿಗೆ ಬಂದ್ಬಿಟ್ಟಿದ್ದಾರೆ. ಸಾಮಾನ್ಯ ಮನುಷ್ಯ ನಮ್ಮ ಅರ್ಜುನ್. ಅವನು ಮಾಡಿದ್ದು ತಪ್ಪು ಅಂತ ನನಗನ್ನಿಸ್ತಿಲ್ಲ. ಅವತ್ತು ಅವನು ನಿನ್ನ ಪರ ನಿಲ್ಲದೆ ಇದ್ದಿದ್ರೆ ತಪ್ಪಾಗ್ತಿತ್ತು. ಎಲ್ಲ ನಮ್ಮ ಮನೆಯವರಿಗೆ ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ. ಅರ್ಜುನ್ ಹೇಗಿದ್ದಾನೆ ಭಾರ್ಗವಿ? ಅವನು ಈ ಶಕುನ ಮರ್ತ್ಬಿಟ್ಟಿದ್ದಾನಾ ಹೇಗೆ ಅಂತಾರೆ ಶಕುಂತಲಾ. ಪಾಪ, ಇಲ್ಲಿ ಎಷ್ಟು ಕಷ್ಟ ಆದರೂ ಅವನ್ನೆಲ್ಲ ಸಹಿಸ್ಕೊಂಡಿದ್ದಾರೆ ಅಜ್ಜಿ ಅಂತಾಳೆ ಭಾರ್ಗವಿ. ಇದೇ ಮೊದಲನೇ ಸರಿ ಅವನು ಮನೆಯವರನ್ನೆಲ್ಲ ಬಿಟ್ಟು ಅವನು ದೂರ ಇರೋದು. ಮನಸ್ಸಲ್ಲಿ ಅದೆಷ್ಟು ಕೊರಗ್ತಾ ಇದ್ದಾನೋ ಏನೋ. ಮೊದಲಿಂದನೂ ಹಾಗೆ ಭಾರ್ಗವಿ. ಅವನು ಯಾವತ್ತೂ ಯಾರ ಹತ್ರನೂ ಕಷ್ಟ ಹೇಳ್ಕೊಳ್ಳೋದಿಲ್ಲ. ಯಾವಾಗಲೂ ನಮ್ಮೆಲ್ಲರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಈಗಲೂ ಅಲ್ಲಿ ಹಾಗೆ ಇದ್ದಾನಲ್ಲ ಅಂತಾರೆ ಶಕುಂತಲಾ. ಆದಷ್ಟು ಬೇಗ ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ. ಮಾವನ ಮನಸ್ಸು ಕರಗಿದ ತಕ್ಷಣ ನಾವು ವಾಪಸ್ ಬರ್ತೀವಿ ಅಂತಾಳೆ ಭಾರ್ಗವಿ. ಸರಿ, ನೀನು ಧೈರ್ಯವಾಗಿರು. ಮಿಕ್ಕಿದ್ದೆಲ್ಲ ದೇವ್ರು ನೋಡ್ಕೋತಾನೆ. ಈ ಮುದಿ ಜೀವ ನಿಮಗೋಸ್ಕರ ಕಾಯ್ತಿರುತ್ತೆ. ಆದಷ್ಟು ಬೇಗ ಬಂದುಬಿಡಿ ಅಂತ ಶಕುಂತಲಾ ಕಾಲ್ ಕಟ್ ಮಾಡ್ತಾರೆ. ಈಚೆ ಪೂರ್ಣಿಮಾ, ನೀವು ಸರಿಯಾಗಿ ಯೋಚನೆ ಮಾಡಿದಿರಲ್ಲ, ಮತ್ತೆ ಕೋರ್ಟ್ಗೆ ಹೊರಟಿದ್ದೀರಲ್ಲ ಅಂತಾರೆ. ಹೌದು ಪೂರ್ಣಿ, ಸರಿಯಾದ ನಿರ್ಧಾರನೇ ಮಾಡಿದ್ದೀನಿ. ನಾನು ಇಷ್ಟು ವರ್ಷದ ಕಾಲ ಅವರಿಗೆ ಹೆದರಿ ಮೂಲೆ ಸೇರಿದ್ನಲ್ಲ, ನನ್ನಿಂದಾಗಿ ನಿಮಗೆ ಎಷ್ಟು ಕಷ್ಟ ಅವಮಾನ ಅನುಭವಿಸಿದ್ದೀರಾ, ಅದೆಲ್ಲ ಸಾಕು. ಆ ಮಕ್ಕಳು ಭಾರ್ಗವಿ, ಅರ್ಜುನ್ ಎಷ್ಟು ಕಷ್ಟಪಡ್ತಿದ್ದಾರೆ, ಎಷ್ಟೊಂದು ಉತ್ಸಾಹ ಪ್ರೀತಿ ತೋರಿಸ್ತಿದ್ದಾರೆ. ಅದಕ್ಕೆ ಬೆಲೆ ಕೊಡಬೇಕಲ್ಲ. ಅದಕ್ಕೆ ನಾನು ಕೋರ್ಟ್ಗೆ ಹೋಗ್ತಿದ್ದೀನಿ. ನನ್ನಿಂದ ಆ ಇಬ್ಬರು ಸಂತ್ರಸ್ತರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ, ಅವರಿಬ್ಬರು ಮಕ್ಕಳು ವಾಪಸ್ ಸಿಗ್ತಾರೆ ಅನ್ನೋದಾದರೆ ಅದಕ್ಕಿಂತ ಖುಷಿ ಏನಿದೆ ಹೇಳು. ನಾನು ಕೋರ್ಟಿಗೆ ಹೋಗ್ತೀನಿ, ಅವರಿಗೆ ನ್ಯಾಯ ಕೊಡಿಸ್ತೀನಿ ಅಂತಾರೆ ರವಿ. ಈಚೆ ಭಾರ್ಗವಿಗೆ ದಾರಿನಲ್ಲಿ ಬೃಂದ ಸಿಕ್ಕು ಅಪ್ಪಂಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತಾಳೆ. ಅಪ್ಪನ ನೋವಿನ ಬಗ್ಗೆ ಮಾತಾಡೋ ಅರ್ಹತೆ ಇಲ್ಲ ನಿನಗೆ. ಆಗಿರೋ ನೋವು ಕಡಿಮೆ ಆಗಲಿ, ಅವರಿಗೆ ಖುಷಿ ಆಗಲಿ ಅಂತಲೇ ನಾನು ಅಪ್ಪನ ಮತ್ತೆ ಕೋರ್ಟ್ ಒಳಗಡೆ ಕರ್ಕೊಂಡು ಬಂದಿರೋದು. ಅಪ್ಪ ವಾದ ಮಾಡ್ತಾರೆ, ಅನ್ಯಾಯ ಆದವರಿಗೆ ನ್ಯಾಯನೂ ಕೊಡಿಸ್ತಾರೆ ಅಂತಾಳೆ ಭಾರ್ಗವಿ. ಮಾವನ ವಿರುದ್ಧ ಗೆದ್ದಿರೋದು ನೀನು ಒಂದೇ ಒಂದು ಕೇಸು. ಅದು ಗೆದ್ದಿದ್ದ ಮಾತ್ರಕ್ಕೆ ನಿನಗೆಲ್ಲ ಸಿಕ್ತು ಅಂತ ಮೆರಿಬೇಡ ಅಂತಾಳೆ ಬೃಂದ. ಆದರೆ ಮಾವ ಸೋತಿರೋದು ಅದು ಒಂದೇ ಕೇಸು. ಊರೇ ಅಡ್ಡ ನಿಂತರೂ ಗೆಲ್ಲೋದು ನಮ್ಮ ಅಪ್ಪನೇ ಅಂತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.